ಹೃದಯದಲ್ಲಿ ಧ್ಯಾನಿಸಿಕೊಂಡು ಹೌದು. ನಮ್ಮೂರಿನ ಎಲ್ಲ ತಾಯಂದರಾಗಲಿ ಗುರು ಹಿರಿಯರಾಗಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾ ಹಾ ಸಂತೋಷದ ಸುದ್ದಿ ಏನ್ರಿಪ್ಪ? ಕಾಲಾಂತರವಾಗಿ ನಮ್ಮಲ್ಲಿ ಇದು ನಡ್ಕೊಂಡು ಬಂದದ. ಹೌದೌದು. ಯುಗಾದಿ ಅಮಾವಾಸ್ಯೆಗೆ ಬಾಳಿಗೆಯೊಳಗೆ ಅಕ್ಕ ತಂಗಿಯರ ಭೇಟಿ. ಹಾ ಹಾ ನಾಳೆ ಉಗಾದಿ ಪಾಡ್ಯ. ಹೌದು. ನಮ್ಮ ಭಾರತ ದೇಶದ ಹೊಸ ವರ್ಷ ಅಂದ್ರೆ ನಾಳಿನ ದಿವಸ. ಹಾ ಹಾ ಅದು ಜನವರಿ ಮಾಡಿಟ್ಟವರೇ ಬೇರೆ, ನಾವು ಆಚರಣೆ ಮಾಡೋದು ನಾಳಿನ ದಿವಸ. ಹೌದು. ಅಲ್ಲಿ ಹೊಳೆ ಸಂತದೊಳಗ ಮತ್ತೆ ಈ ದೇವರ ತಾಯಿ ಬಾಯಿ ಅಲ್ಲಿಗೆ ಹೋಗೋದು, ಅಲ್ಲಿ ಲಾಯವನ್ನು ಭೇಟಿ, ಇಬ್ರು ಅಕ್ಕ ತಂಗಿಯರ ಭೇಟಿ ಮಾಡೋದು, ಜನರ ಹೃದಯ ಸಂತೋಷ ಪಡಿಸೋದು ಆ ದೇವರ ಕೆಲಸ. ಹೌದು. ಎರಡು ಬಾಳಿಗೆ ಮತ್ತು ಸಂಘದೊಳಗೆ ಇಂಥ ಒಂದು ಸಂಪ್ರದಾಯ ಏನು ಕೊರತೆ ಇತ್ತು ಅಂದ್ರೆ ಇವತ್ತು ಸಂಜೆ ತನಕ ಮಂದಿ ಸುಮ್ಮ ಹೋಳಿಗೆ ಮಾಡೋದು, ಹಬ್ಬ ಮಾಡೋದು ಹಿಂಗಿತ್ತು. ಈ ವರ್ಷ ಹೆಂಗ ಏನು ಗೊತ್ತಾಗಿಲ್ಲ. ಹೌದು. ಬಹಳ ಸಂತೋಷ ನನಗೆ ಏನಾಗಿದೆ ಅಂದ್ರೆ ಡೊಳ್ಳಿನ ಹಾಡ. ಹೌದೌದು. ಈ ಹಬ್ಬಕ್ಕ ಈ ಕಾರ್ಯಕ್ರಮಕ್ಕೆ ಹೋಗ್ತದ. ಹೊಂಟದ. ಇವತ್ತಿಲ್ಲಿ ಒಂದು ಸರ್ಕಸ್ ತಂದದ, ಬಹಳ ಜಾನಪದ ಚಲೋ ಹಾಡ್ತಾರ ಅಂತವ್ರಿಗೆ ತಂದಿ ಹೋದ್ರದ ಕಾರ್ಯಕ್ರಮ. ಈ ಮಾಡುವಂತ ಕಾರ್ಯಕ್ರಮ ಹೋಲಾಗಿಲ್ಲ. ಇಲ್ಲಿ ಮಾಳಿಂಗ್ರಾಯಿಂದ ಒಂದು ಸಂಘ ಮತ್ತು ಅಮೋಕ್ಷದಿಂದ ಒಂದು ಸಂಘ. ಹೌದೌದು. ತೊರ್ವಿ ಸಾಬಣ್ಣ ಹಾ ಮುದ್ದು ಸ್ವಭಾವ ಅವ್ರದ್ದು. ಹೌದು. ಬಹಳ ಒಳ್ಳೆಯವರು. ಅದೇ ರೀತಿಯಾಗಿ ನಮ್ಮವರು ಇವರು ನಿಂಗು ಮಾಸ್ತರು ಕರ್ನಾಟಕದೊಳಗೆ ನಿಡುನು ಕುಲಕರ್ಣಿ ಹ್ಯಾಂಗ ಚುರುಕು ಗುಣ ಅವಲ್ಲ, ಹೌದು. ಅಂತವೇ ನಿಂಗು ಮಾಸ್ತರ್ಗೆ ಅದಾವ. ಹೌದು. ಸಂಘನಾಗೆ ಇರ್ಲಿ, ಹೋದ ಊರಾಗೆ ಇರ್ಲಿ, ಯಾರೇ ತಪ್ಪು ಮಾಡಿದ್ರ ಅವ ಕ್ಷಮ ಮಾಡಲ್ಲ. ಹೌದು. ಆಗಿಂದ ಫಾಸ್ಟ್ಲೇ ಉತ್ತರ ಕೊಡ್ತಾನ. ಅದು ಹುಟ್ಟು ಗುಣ ಅದವ್ರಿಗೆ. ಹೌದು. ಇವರಿಗೆ ನಮಗಲ್ಲ, ಮದ್ಕೊಂಡು ಮಹಾರಾಜರಿಗೆ ಸಹಿತ ಸ್ವಲ್ಪ ಏನಾರ ಫರಕ್ ಅಂದ್ರೆ ಅದ್ರ ಹಿಂಗೆ ನಿಮ್ಮದ ಅಲ್ಲಿ ಅಂದಾನೆ ಸಭಾದಾಗ. ಹೌದು. ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಹೃದಯ ತರೋದಕ್ಕೆ ಹೌದು. ಯಾರಿಗೆ ಸಿಟ್ಟ ಮತ್ತು ಸಟ್ನೆ ಅಂತಾರಲ್ಲ ಅವ್ರು ಶಾಣ್ಯರ್ ಇರ್ತಾರ, ಮನಸ್ಸು ಹಸನಿರ್ತದೆ. ಕರೆಕ್ಟ್ ಹೇಳ್ತಾರ ಅವರು. ಅದಕ್ಕೆ ಇವೆರಡೂ ಹೆಂಗಾಗ್ಯಾವ ಅಂದ್ರ ಒರಿಜಿನಲ್ ತತ್ತಿ. ಹೌದು. ಜವಾರಿ ತತ್ತಿ ಅಂತಾರಲ್ಲ, ಜವಾರಿ ತತ್ತಿ, ಜವಾರಿ ಕೋಳಿ ಹೊಟ್ಟ್ಯಾಗ ಬಡ್ಡ್ಯಾಗ ಕೂತು ಮರಿ ಆಗ್ಯಾವ. ನಾವು ಏನ್ ಮಾಡಿದೀವು, ಜವಾರಿ ತತ್ತಿ ತಂತಂದು ಸಾಕಷ್ಟು ಕೋಳಿ ಬಡ್ಡೆಗೆ ಇಟ್ಟಿವಿ, ಬಹಳ ಕೆಟ್ಟ ಹೋಗ್ಯಾವ. ಅವೆಲ್ಲ ಇದು ಆಗ್ಯಾವಪ್ಪ. ಅದರೊಳಗೆ ಒರಿಜಿನಲ್ ಇವೆರಡು. ಹೌದು. ನಿಮ್ಗೆ ಗುರ್ತದ ಬದಿಹಳ್ಳಿ ಪವಿತ್ರವಾದ ಮಾಳಕೋಟಿಗೆ ಒಳಗ ಇದ ಲಿಂಗಾಣಗ ಮತ್ತು ಮಾಳಕೋಟಿಗೆ ಲಕ್ಷಣದ ಇಬ್ಬರಿ ಕೂಡಿನೇ ಇವ 5ನೇತಿ ಅವ ಬಹುಶಃ ಸಾಲಿಗೆ ಹೋತಿದ್ದಿಲ್ಲ, ಹಾಲು ಹಿಡಿದಿದ್ರು. ಇಬ್ಬರಿಗೆ ತಂದೆವು. ಅದು ಒಂದು ವಸ್ತು ಔಟ್ ಮಾಡೋದು. ಆಯ್ತು, ಅವ್ರ ಕರ್ಮ ಇರ್ಲಿ. ಕರ್ನಾಟಕ ಮಹಾರಾಷ್ಟ್ರದೊಳಗೆ ಇಬ್ರು ಬೆಳೆದವರು, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಮಗೇನು ಅನ್ನುವಂಗಿಲ್ಲ. ಏನು ಸಂತೋಷ ಆಯ್ತು ನಮ್ಮ ಊರಾಗ ಅಂದ್ರೆ, ನಾ ಕುಂಬಾರ ಹಳ್ಳಕ್ಕೆ ಹೋಗಿ ಮಹಾರಾಜರಿಗೆ ಕಾಲಿಗೆ ಬಿದ್ದು ಇದು ಹುಡುಗ ಬಹಳ ಚಲೋ ಆಗ್ತದ್ರತೆ ಅಂತ ತಗೊಂಡು ಬಂದು ಮಹಾರಾಜರ ಕೈಯಾಗ ಕೊಟ್ಟು ಬೆಳೆದ ಅವತ್ತು ನನ್ನ ಮುಂದೆ ನಮ್ಮ ಊರಾಗೆ ನಮ್ಮ ಹಿರಿಯರ ಮುಂದೆ ಹಾಡ್ತಾನ ಅಂದ್ರೆ ಎಷ್ಟು ಸಂತೋಷ ಆಗ್ತದೆ. ಅದಕ್ಕೆ ಆ ಮಾತು ಹೇಳ್ಬೇಕಂದ್ರೆ ಸ್ವಲ್ಪ ಕೆಟ್ಟ ಅನಿಸ್ತದೆ, ನನ್ ಬಹಳ ದುಃಖ ಅನಿಸ್ತದೆ. ಅಷ್ಟೇ ಚುರುಕು ಬುದ್ಧಿ ಅವ, ಯಾರು ಒಳಗಿಲ್ಲ ಯಾರು ಹೊರಗಿಲ್ಲ. ಅವ ಲಿಂಗಣ್ಣ ಅಂದ್ರೆ ಅವ ಲಿಂಗನೇ ಖರೆ. ಅದಕ್ಕೆ ಅಂತ ಪವಿತ್ರವಾದ ಹೃದಯ. ಮತ್ತು ಸಾಬುವಣ್ಣಂದ್ರು ನಾ ನೋಡಿಲ್ಲ ಅವ್ರು ಹಾಡೋದು. ಹೌದು. ಅವ್ರು ಯಾವಾಗ ಕಲ್ತಾರೆ ಗೊತ್ತಿಲ್ಲ, ಆದ್ರೆ ಅವ್ರ ಬಾಯಿ ಇಟ್ಟ ಹಸನ. ಇಬ್ಬರು ಹೆಂಗ ತಂದಿರಿ ಅಂದ್ರೆ ಇವೆರಡೂ ಕೋಗಿಲೆ. ನಾ ದೇವ್ರ ಕಡೆ ಕೈ ಮಾಡಿ ಹೇಳ್ತೀನೋ, ಮನಸ್ಸಾಪುರ ಕೈ ಹೇಳ್ತೀನೋ, ಎರಡೂ ಕೋಗಿಲ. ಒಂದು ವಿನಂತಿ ಏನಂದ್ರೆ ಮಾತು ಹೆಚ್ಚಾಗಲಾರ್ದೆ. ಇಲ್ಲೇ ಅವ್ರ ಅಪೇಕ್ಷೆ ಅದ, ನಾ ಹೇಳಂಗಿಲ್ಲ. ಮತ್ತ ಮಾತು ಹೆಚ್ಚಾಗಲಾರ್ದೆ ತತ್ವ. ಹನಿ ಹನಿ ಒಂದು 4-5 ಹನಿ ಒಳಗೆ ಹೊಟ್ಟೆ ತುಂಬಬೇಕು. ಮಾತು ಹಂಗೆ ಆಗಿರ್ಬೇಕು, ಹಾಡು ಹಂಗೆ ಆಗಿರ್ಬೇಕು. ನಿಮಗೆ ತಾಳ ಲಯ ಇದು ಏನು ಹೇಳುವಂಗಿಲ್ಲ. ನಮ್ಮ ನಿಂಗಣ್ಣ ಮಾತ್ರ ಡಗ್ಗದವ್ರಿಗೆ ಏನೋ ಅಂದ್ರು, ಅಪ್ಪಿ ನಿನಗೆ ಹೇಳ್ತೀನ ಯಾರ ಕೈಯಾಗೂ ಇಲ್ಲ. ಅದಕ್ಕೆ ತಕ್ಕಂತೆ ಪಾಲಿಸ್ತಿ. ಅದಕ್ಕೆ ಈ ಒಂದು ಕಲೆಯನ್ನು ಕಂಡು ಅಂಕಲಿಗಿ ಗ್ರಾಮದ ಚಂದು ಅವ್ರ ಹೆಸರು ಹೇಳು, ಭೀಮಾಶಂಕರ್ ಕೋಳಿ ಸಾಕಿನ ಅಂಕಲಿಗೆ ಇವರು ಹೇಳಿದ್ರು, ಮಾತು ಹನಿ ಹನಿ ಆಗಿರ್ಬೇಕು, ಹೊಟ್ಟೆ ತುಂಬಿರ್ಬೇಕಂತ. ತೀರೇ ಬೋಲು, ತೋಡೆ ಬೋಲು, ಮಗರ ಮಿಟೆ ಮಿಟೆ ಬೋಲು ಅಂತ. ಹೌದು. ತೊಡೆ ಮಾತಾಡು, ಕಡಿಮೆ ಮಾತಾಡು, ಕರೆ ರುಚಿ ರುಚಿಯಾಗಿ ಮಾತಾಡಂತಕ್ಕಂಥ ಒಂದು ಹೇಳಿರ್ತಕ್ಕಂಥ ಗುರುಬಂಧು ಅಣ್ಣನ ಸ್ವರೂಪಿ ಮತ್ತು ಅಣ್ಣರೇ ಆಗಿರತಕ್ಕಂಥ ಮಾರುತನ್ನ ದಾಖಲಿ ಇವರಿಗೆ ಅನಂತ